ಅಂತಾರಾಷ್ಟ್ರೀಯ ಮಿಲಾದ್ ಉನ್ ನಬಿ ಕಾನ್ಫರೆನ್ಸ್ ವಿವಾದಕ್ಕೆ ಕಾರಣವಾಗಿದೆ. ಸೆಪ್ಟೆಂಬರ್ 5ಕ್ಕೆ ಬೆಂಗಳೂರಿನಲ್ಲಿ ಇಸ್ಲಾಮಿಕ್ ಸಮಾವೇಶ ನಡೆಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಟೂರಿಸ್ಟ್ ವೀಸಾ ಪಡೆದು ಧರ್ಮ ಪ್ರಚಾರ ಅಂತ ಈಗ ಆಕ್ಷೇಪ ವ್ಯಕ್ತವಾಗಿದೆ. ಕೇಂದ್ರ ಸರ್ಕಾರದ ವಿದೇಶಿ ನಿಯಮ ಉಲ್ಲಂಘನೆಯಾಗ್ತಾ ಇದೆ. ಟೂರಿಸ್ಟ್ ವೀಸಾದಲ್ಲಿ ಬಂದು ಧಾರ್ಮಿಕ ಸಭೆಯಲ್ಲಿ ಮಾತಾಡೋ ಹಾಗಿಲ್ಲ. ಹಿಂದೂ ಜನಜಾಗೃತಿ ಸಂಘದ ಮೋಹನ್ ಗೌಡ ಹೇಳಿಕೆ ಕೊಟ್ಟಿರೋದು. ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ ಇದು ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಆರ್ಸಿಬಿ ಕಾರ್ಯಕ್ರಮದಲ್ಲಿ ಏನಾಗಿದೆ ಅಂತ ಎಲ್ರಿಗೂ ಗೊತ್ತಿದೆ. ಪೊಲೀಸ್ ಆಯುಕ್ತರಿಗೆ ಮೋಹನ್ ಗೌಡ ಮನವಿ ಮಾಡಿದ್ದಾರೆ. ವಿದೇಶಿ ಧರ್ಮಗುರುಗಳು ಟೂರಿಸ್ಟ್ ವೀಸಾದಲ್ಲಿ ಭಾರತಕ್ಕೆ ಬಂದು ಧರ್ಮ ಪ್ರಚಾರದಲ್ಲಿ ಭಾಗಿಯಾಗಬಾರದು ಅಂತ ಮೋಹನ್ ಗೌಡ ಪೊಲೀಸ್ ಆಯುಕ್ತರಿಗೆ ಮನವಿ ಮಾಡಿರೋದು. ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ ಇದು ಬಹಳ ಮುಖ್ಯ ಆಗುತ್ತೆ. ಆರ್ಸಿಬಿ ಕಾರ್ಯಕ್ರಮದಲ್ಲಿ ಏನಾಗಿದೆ ಅಂತ ಎಲ್ರಿಗೂ ಗೊತ್ತಿದೆ. ಮೋಹನ್ ಗೌಡ್ರವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ನಿಮಗೂ ಕೂಡ ಗೊತ್ತಿದೆ, ಈಗಾಗಲೇ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಸ್ಲಿಂ ಏನು ಕಾನ್ಫರೆನ್ಸನ್ನು ಇಟ್ಕೊಂಡಿರುವಂಥದ್ದು, ಬೇರೆ ಬೇರೆ ದೇಶದ ಧರ್ಮ ಪ್ರಚಾರಕರು ಬರ್ತಾ ಇದ್ದಾರೆ. ಈ ರೀತಿ ಮಾಡೋದಕ್ಕೆ ಅವಕಾಶ ಇದೆಯಾ ಅಂತ? ಮೇಡಮ್, ಇದರಲ್ಲಿ ಬಹಳ ಮುಖ್ಯವಾಗಿ ಅಂತ ಹೇಳಿದರೆ ಇಸ್ಲಾಮಿಕ್ ಕಾನ್ಫರೆನ್ಸು ಅಥವಾ ಇವ್ರದ್ದು ಯಾವುದೇ ಇದನ್ನು ಮಾಡಲಿಕ್ಕೆ ನಮ್ಮದು ಯಾವುದೇ ವಿರೋಧ ಇಲ್ಲ. ಮುಖ್ಯ ಅಭ್ಯಂತರ ಅಂತ ಹೇಳಿದರೆ, ನಮ್ಮ ವಿರೋಧ ಅಂತ ಹೇಳಿದರೆ, ಈಗ ಈ ಒಂದು ಕಾನ್ಫರೆನ್ಸಿನ ಕಾರ್ಯಕ್ರಮಗಳ ಗೆಸ್ಟ್ಗಳ ಮಾಹಿತಿ ಸಾಮಾಜಿಕ ಜಾಲತಾಣಗಳ ಮೂಲಕ ಅವ್ರದ್ದು ಬೇರೆ ಬೇರೆ ಇದ್ರ ಮೂಲಕ ಇದು ವೈರಲ್ ಆಗ್ತಾಯಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಇರಾಕು, ಸೌದಿ ಅರೇಬಿಯಾ, ಯಮನ್ ಈ ಥರ ಇಸ್ಲಾಮಿಕ್ ರಾಷ್ಟ್ರಗಳಿಂದ ಧಾರ್ಮಿಕ ಮುಖಂಡರು ಬರ್ತಾ ಇದ್ದಾರೆ. ಅವರು ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ. ಇವತ್ತು ಭಾರತದ ಕೇಂದ್ರ ಸರ್ಕಾರದ ವಿದೇಶಿ ನಿಯಮದ ಒಂದು ಫಾರಿನ್ ರಿಜಿಸ್ಟ್ರೇಷನ್ ಇದರ ಅಡಿಯಲ್ಲಿ ಯಾವುದೇ ಟೂರಿಸ್ಟ್ ವೀಸಾದಲ್ಲಿ ಇರ್ಬೋದು ಅಥವಾ ಕಾನ್ಫರೆನ್ಸ್ ವೀಸಾದಲ್ಲಿ ಬಂದಂಥ ಯಾವುದೇ ಕ್ಯಾಟಗರಿ ವೀಸಾದಲ್ಲಿ ಬಂದವರು ಇವತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಸಂಪೂರ್ಣ ನಿಷೇಧ ಇದೆ. ಮತ್ತು ಬಹಳ ಮುಖ್ಯವಾಗಿ ಅದರಲ್ಲಿ ಭಾಷಣ ಮಾಡುವುದಕ್ಕೆ ತುಂಬ ನಿಷೇಧ ಇದೆ. ಹೀಗಿರುವಾಗ ಇವತ್ತು ಕೇಂದ್ರ ಸರ್ಕಾರದ ಕೇಂದ್ರ ಗೃಹ ಇಲಾಖೆಯ ಮತ್ತು ನಾವು ಪೊಲೀಸ್ ಕಮಿಷನರ್ ಅವರಿಗೆ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಇವತ್ತು ವಿದೇಶಿ ಮುಸ್ಲಿಂ ಮುಖಂಡರು ಇಲ್ಲಿ ಭಾಷಣ ಮಾಡಲಿಕ್ಕಾಗಿ ಅವರಿಗೆ ಅವಕಾಶ ಇದೆಯಾ, ಅವರ ಅನುಮತಿ ತೆಗೆದುಕೊಂಡಿದ್ದಾರಾ, ಅಥವಾ ವಿದೇಶಿ ನಾಗರಿಕರು ಭಾರತದ ವೀಸಾವನ್ನು ವೈಲೇಷನ್ ಮಾಡ್ತಾ ಇದ್ದಾರಾ? ಒಮ್ಮೆ ವೈಲೇಷನ್ ಮಾಡ್ತಾ ಇದ್ದರೆ ಅದರ ಮೇಲೆ ಅತ್ಯಂತ ಕಠಿಣವಾದಂಥ ಕ್ರಮ ತೆಗೆದುಕೊಳ್ಬೇಕು ಆಯೋಜಕರ ಮೇಲೆ ಮತ್ತು ವಿದೇಶಿ ಯಾರು ಮುಸ್ಲಿಂ ಮುಖಂಡರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.